ತುಂಬ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸಾರಿ, ನಾನು ಜಸ್ಟ್ ಒಂದು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈಗ ತಾನೇ ನಮ್ಮ ರಿಪಬ್ಲಿಕ್ ಟಿವಿ ಇಂಗ್ಲೀಷಲ್ಲಿ ಕೂಡ ಬ್ರೇಕ್ ಆಗ್ತಿದೆ. ಈಗ ಒಂದು ಮಾಹಿತಿ ಬಂದಿದೆ. ಇಸ್ರಾಯೇಲ್ ಎಂಬಸಿ, ಡೆಲ್ಲಿ ಪೊಲೀಸ್ ಹೇಳೋದು, ಒಂದು ಕಾಲ್ ಬಂದಿದೆ ಅವ್ರಿಗೆ ಈಗ ತಾನೇ. ಇಸ್ರಾಯೇಲ್ ಎಂಬಸಿ ಹೊರಗೆ ಒಂದು ಬ್ಲಾಸ್ಟ್ ಆಗಿದೆ ಅಂತ. ಇನ್ನೂ ಸ್ವಲ್ಪ ಡೀಟೇಲ್ಸ್ ಬರಬೇಕು. ಇವಾಗ ಇನಿಷಿಯಲ್ ಡೀಟೇಲ್ಸ್ ಬರ್ತಿರೋದು ಇದು. ಶೆಟ್ಟಿ ಅವರೇ, ನಮ್ಗೆ ಗೊತ್ತಿರೋದು ಏನಂದರೆ, ಈಗ ಡೆಲ್ಲಿ ಪೊಲೀಸ್ ಹೇಳ್ತಿರೋದು, ಆನ್ ರೆಕಾರ್ಡ್ ಹೇಳಿರೋದು, ಒಂದು ಕಾಲ್ ಬಂದಿದೆ ಅವ್ರಿಗೆ. ಆ ಕಾಲಲ್ಲಿ ಹೇಳಿರೋದು ಒಂದು ಬ್ಲಾಸ್ಟ್ ಆಗಿದೆ ಇಸ್ರಾಯೇಲ್ ಎಂಬಸಿ ಹತ್ರ. ಸರ್ಚ್ ಆಪರೇಷನ್ ಡೆಲ್ಲಿಯಲ್ಲಿ ಸರ್ಚ್ ಆಪರೇಷನ್. ರಾಯಭಾರಿ ಕಚೇರಿ ಬಳಿ ಸ್ಫೋಟ ಆದಕ್ಕಿಂತ ಮೊದಲು ಒಂದು ಫೋನ್ ಕಾಲ್ ಕೂಡ ಬಂದಿತ್ತು ಅನ್ನುವಂಥದ್ದು ಬಹಳ ಆತಂಕಕಾರಿ ಬೆಳವಣಿಗೆ. ಇದು ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಸ್ಫೋಟ. ಪೊಲೀಸ್ ಟೀಮ್ಸ್ ಅಲ್ಲಿ ಇದ್ದಾರೆ ಈಗಾಗಲೇ ಪೊಲೀಸರು ಅಲ್ಲಿಗೆ ದೌಡಾಯಿಸಿದ್ದಾರೆ. ಎಲ್ಲ ರಾಷ್ಟ್ರಗಳ ಎಂಬಸಿ ಅಂದರೆ ರಾಯಭಾರ ಕಚೇರಿ ದೆಹಲಿಯಲ್ಲಿರುತ್ತೆ, ಹಾಗೆಯೇ ಆಯಾ ದೇಶಗಳಲ್ಲಿರುತ್ತೆ. ನೀವು ದೆಹಲಿಯಲ್ಲಿ ಹೋದಾಗ, ರಾಜಧಾನಿಗೆ ಹೋದಾಗ, ಎಲ್ಲ ರಾಷ್ಟ್ರಗಳ, ಪಾಕಿಸ್ತಾನ ಇರ್ಬೋದು, ಚೀನಾ ಇರ್ಬೋದು, ಪ್ರತಿಯೊಂದು ರಾಷ್ಟ್ರಗಳ ರಾಯಭಾರ ಕಚೇರಿಗಳಿರುತ್ತೆ ಅಲ್ಲಿ. ಈಗ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ರಕ್ಷಣಾ ತಂಡಗಳು ದೌಡಾಯಿಸಿದೆ. ಅಲ್ಲೊಂದು ಸ್ಫೋಟ ಉಂಟಾಗಿದೆ ಅನ್ನುವಂಥ ಇನ್ಸಿಡೆಂಟ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಇನ್ಸಿಡೆಂಟ್. ಇಸ್ರೇಲ್ ಎಂಬಸಿ ಅವರು ಈಗ ಬರ್ತಿರೋ ಮಾಹಿತಿ ಪ್ರಕಾರ, ಶೆಟ್ಟಿ ಅವರೇ, ಎಂಬಸಿಯಲ್ಲಿ, ಇಸ್ರೇಲ್ ಎಂಬಸಿಯಲ್ಲಿ ಹಲವರು ಹೇಳ್ತಿರೋದು ಏನೋ ಆಗಿದೆ, ಇಲ್ಲಿ ಏನೋ ಆಗಿದೆ ಅಂತ ಹೇಳ್ತಿದ್ದಾರೆ. ಇನ್ಸಿಡೆಂಟ್ ಆಗಿದೆ, ಏನೋ ಆಗಿದೆ, ಒಂದು ಅವಘಡ ಸಂಭವಿಸಿದೆ. ಅದು ಸ್ಫೋಟನೋ ಅಥವಾ ಇನ್ನೇನೋ ಅಥವಾ ಬೇರೆ ಏನಾದರೂ ಪ್ರಯತ್ನಗಳೋ ಗೊತ್ತಿರೋದಿಲ್ಲ. ಒಮ್ಮೊಮ್ಮೆ ಏನಾಗುತ್ತೆ, ಸ್ಫೋಟಗಳಾಗಿರುತ್ತೆ, ಸ್ಫೋಟಿಸ್ತಾರೆ, ಅಥವಾ ಒಮ್ಮೊಮ್ಮೆ ಒಂದು ಸ್ಪೆಕ್ಯುಲೇಷನ್ ಅಷ್ಟೇ ನಾನು ಹೇಳಿದ್ದು, ಆತ್ಮಾಹುತಿಗಳಾಗತ್ತೆ. ಸಮಟೈಮ್ಸ್ ಏನಾದರೂ ಒಂದು ದುರ್ಘಟನೆಗಳು ಸಂಭವಿಸ್ತಿರ್ತದೆ. ಹಾಗಾಗಿ ರಾಯಭಾರ ಕಚೇರಿ ಬಳಿ ನಡೆದಿರುವಂಥ ಒಂದು ದುರ್ಘಟನೆ, ಇಸ್ರೇಲ್ ರಾಯಭಾರ ಕಚೇರಿ, ದೆಹಲಿಯಲ್ಲಿರುವಂಥ ಇಸ್ರೇಲ್ ರಾಯಭಾರ ಕಚೇರಿಯ ಬಳಿ ಒಂದು ಸ್ಫೋಟ ಸಂಭವಿಸಿದೆ ಅನ್ನುವಂಥ ಲೇಟೆಸ್ಟ್ ಮಾಹಿತಿಗಳು ನಮಗೆ ಬರ್ತಾ ಇದೆ. ಅದರ ಅಪ್ಡೇಟ್ ಏನು ಬರ್ತಾ ಇದೆಯೋ ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನಗಳನ್ನು ಮಾಡ್ತೇವೆ. ಜಸ್ಟ್ ಅದಕ್ಕಿಂತ ಮುಂಚೆ ಒಂದು ರಜಾಕ್ ಅವ್ರು ಬೇರೆ ಇದ್ದಾರೆ. ರಜಾಕ್ ಅವರೇ, ಅದು ನಾವು ಡೀಟೇಲ್ಸ್ ತರ್ತೀವಿ ಅಲ್ಲಿಂದ, ಡೆಲ್ಲಿಯಿಂದ. ಬಟ್ ಸ್ವಲ್ಪ ಹೇಳಿ. ಇಲ್ಲ, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಬರ್ತಿದೆ. ಸಾರಿ ರಜಾಕ್ ಅವರೇ, ಒಂದು ನಿಮಿಷ, ತುಂಬ ದೊಡ್ಡ ಮಾಹಿತಿ ಒಂದು ಬರ್ತಿದೆ. ಡೆಲ್ಲಿ ಪೊಲೀಸ್ ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಈಗ ತಾನೇ ಸ್ಪಾಟಲ್ಲಿದ್ದಾರೆ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ನಮ್ಮ ರಿಪಬ್ಲಿಕ್ ಟಿವಿ ಇಂಗ್ಲೀಷಿಂದ ಬರ್ತಿರೋದು. ಶೆಟ್ಟಿ ಅವರೇ, ನೀವು ಕಂಟಿನ್ಯೂ ಮಾಡಿ, ನಾನು ಕೆಲಸ ಮಾಡ್ತೀನಿ. ನಾನು ಸ್ಟುಡಿಯೋದಿಂದ ಎದ್ದೋಗಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಾನು ಶೇರ್ ಮಾಡ್ತೀನಿ. ದೆಹಲಿಯಲ್ಲಿರುವಂತಹ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಒಂದು ಅವಘಡ ಸಂಭವಿಸಿದೆ. ಅದು ಸ್ಫೋಟವೋ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಪೊಲೀಸ್ ಇಲಾಖೆ ಮತ್ತು ಅಗ್ನಿಶಾಮಕ ದಳ ಅಲ್ಲಿಗೆ ದೌಡಾಯಿಸಿದೆ. ಅಲ್ಲಿ ಈಗಾಗಲೇ ದೆಹಲಿ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಅಲ್ಲಿದೆ. ದೆಹಲಿ ಪೊಲೀಸ್ ಮತ್ತು ಅಗ್ನಿಶಾಮಕ ದಳ ದೌಡಾಯಿಸಿದ್ದಾರೆ. ರಾಯಭಾರ ಕಚೇರಿ, ಇಸ್ರೇಲ್ ರಾಯಭಾರ ಕಚೇರಿ, ಈ ನಡುವೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಯುದ್ಧಗಳು ಈಗಲೂ ಕೂಡ ಮುಂದುವರೆದಿದೆ, ಭಾಳ ನಿರಂತರವಾಗಿ ಮುಂದುವರೆದಿದೆ. ನಾವು ಕೂಡ ಅದನ್ನು ಕವರ್ ಮಾಡುವಂಥ ಪ್ರಯತ್ನಗಳನ್ನು 1 ತಿಂಗಳ ಕಾಲ ಮಾಡಿದ್ವಿ. ಆದರೂ ಕೂಡ ಯುದ್ಧ ನಿಲ್ಲುವಂಥ ಲಕ್ಷಣಗಳು ಕಾಣ್ತಾ ಇರಲಿಲ್ಲ. ಇದೀಗ ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಸ್ಫೋಟ ಸಂಭವಿಸಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ದೆಹಲಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳಗಳು ಕೂಡ ಅಲ್ಲಿಗೆ ದೌಡಾಯಿಸಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ದೆಹಲಿಯ ರಾಯಭಾರ ಕಚೇರಿ ಬಳಿ ಒಂದು ದೊಡ್ಡ ಶಬ್ದ ಉಂಟಾಗಿದೆ ಅಂತ, ಅದು ಸ್ಫೋಟವೋ ಮತ್ತೊಂದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಖಚಿತವಾದ ಮಾಹಿತಿ ಬರ್ತಾ ಇಲ್ಲ. ಆದರೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಪಡೆ, ಮತ್ತೊಂದು ಬ್ರೇಕಿಂಗ್ ನ್ಯೂಸ್, ದೆಹಲಿಯ ಪೊಲೀಸರಿಗೆ ಸ್ಫೋಟ ಸಂಭವಿಸಿದ್ದಾಗಿ ಕರೆ. ದೆಹಲಿಯ ಪೊಲೀಸರಿಗೆ ಒಂದು ಕರೆ ಬರುತ್ತೆ ಮೊದಲಿಗೆ, ಅದರ ಮುಂದೆ ಒಂದು ಸ್ಫೋಟ ಸಂಭವಿಸಿದೆ ಅಂತೇಳಿ. ಅದರ ಜಾಡು ಹಿಡಿದು ಅವರಲ್ಲಿಗೆ ಹೋಗ್ತಾರೆ. ಈಗಾಗಲೇ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಅಲ್ಲಿದೆ. ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಈ ಸ್ಫೋಟ ಸಂಭವಿಸಿದೆ ಅಂಥೇಳಿ ದೆಹಲಿ ಪೊಲೀಸರಿಗೊಂದು ಕರೆ ಬರುತ್ತೆ. ಆ ತಕ್ಷಣ ದೆಹಲಿ ಪೊಲೀಸರು ಅಲ್ಲಿಗೆ ದೌಡಾಯಿಸ್ತಾರೆ. ದೆಹಲಿಯ ಪೊಲೀಸರಿಂದ ಸ್ಫೋಟ ಸಂಭವಿಸಿದ್ದಾಗಿ ಕರೆ. ಅವರು ಫೋನ್ ಮಾಡ್ತಾರೆ ದೆಹಲಿ ಪೊಲೀಸರಿಗೆ, ನೋಡಿ ಇಸ್ರೇಲ್ ರಾಯಭಾರ ಕಚೇರಿ ಮುಂದೆ ಒಂದು ಸ್ಫೋಟ ಸಂಭವಿಸಿದೆ ಅಂತೇಳಿ. ಆ ತಕ್ಷಣ ನೋಡಿ ಈ ಕ್ಷಣದ ದೃಶ್ಯಗಳು ಅಲ್ಲಿದ. ಇದು ಇಸ್ರೇಲ್ ರಾಯಭಾರ ಕಚೇರಿ ದೆಹಲಿಯ ದೃಶ್ಯಗಳು. ಏನಾಗಿದೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಆದರೆ ಈಗಾಗಲೇ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಅಲ್ಲಿಗೆ ದೌಡಾಯಿಸಿದ ಕಾರಣಕ್ಕಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಸಿಗುವಂಥ ಸಾಧ್ಯತೆ ಇದೆ. ಇಸ್ರೇಲ್ ರಾಯಭಾರ ಕಚೇರಿ ಯಾಕೆ ನೋಡಿ, ಡೆಲ್ಲಿ ಪೊಲೀಸರು ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ, ನಿಮ್ಗೆ ಗೊತ್ತಲ್ಲ, ಏನಾದರೂ ಒಂದು ಆಕ್ಸಿಡೆಂಟ್ಗಳಾಗಿದ್ದಾಗ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಜೊತೆ
ಚಿರು ಭಟ್ ಜೊತೆಗೆ ನಿರಂಜನ್ ಕೂಡ ಇದ್ದಾರೆ. ಚಿರು, ಏನಾಗ್ತಾ ಇದೆ, ಏನು ಅಪ್ಡೇಟ್ ಕೊಡಬಹುದು ಇದರ ಬಗ್ಗೆ? ಎಸ್ ಜಯಪ್ರಕಾಶ್ ಶೆಟ್ರೆ, ಇದೊಂದು ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇರುವಂತದ್ದು. ಅದೇನು ಅಂತ ಹೇಳಿದ್ರೆ, ಡೆಲ್ಲಿಯಲ್ಲಿ ಒಂದು ಸ್ಫೋಟದ ಸೌಂಡ್ ಕೇಳಿ ಬಂದಿದೆ. ಅದು ಏನು ಅಂತ ಹುಡುಕ್ತಾ ಹೋದಾಗ ಇಸ್ರೇಲಿ ಎಂಬಸಿ ಹತ್ರ ಇಂಥದ್ದೊಂದು ಸೌಂಡ್ ಕೇಳಿ ಬಂದಿದೆ ಅಂತ ಹೇಳ್ಬೋದು. ಈಗಾಗಲೇ ದಿಲ್ಲಿ ಪೊಲೀಸರು ಇದ್ರ ಬಗ್ಗೆ ಒಂದು ಸಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇನಂತ ಹೇಳಿದ್ದಾರೆ ಅಂತ ಅಂದ್ರೆ, ಅವ್ರು ಹೇಳೋದಿಷ್ಟೇ, ಒಂದು ಸ್ಫೋಟ ಸೌಂಡ್ ಕೇಳಿ ಬಂತು, ಆದ್ರೆ ಇದು ಏನು ಅಂತ ನಮ್ಗಿನ್ನೂ ಗೊತ್ತಾಗ್ತಾ ಇಲ್ಲ ಅಂತ ಒಂದು ಮಾಹಿತಿಯನ್ನ ಅವರು ಅಧಿಕೃತವಾಗಿ ಕೊಡ್ತಾರೆ. ಆದ್ರೆ ನಾವು ಇಸ್ರೇಲ್, ಹಮಾಸ್ ಮತ್ತು ಇನ್ನೆಲ್ಲ ವಿಚಾರಗಳನ್ನ ನಾವು ಗಮನಕ್ಕೆ ತಗೊಂಡ್ರೆ, ಆದ್ರೆ ಇಲ್ಲಿ ಏನಾಗಿರ್ಬೋದು, ಯಾಕಂದ್ರೆ ಯಾವಾಗಲೂ ಕೂಡ ಇಸ್ರೇಲ್ ಒಂದು ಕ್ಷಣ ಯೋಚನೆ ಮಾಡಿ ಎಲ್ಲ ಹೆಜ್ಜೆಯನ್ನ ಇಡ್ತದೆ. ಆದ್ರೆ ಈ ಒಂದು ವರದಿ ಬಂದ ಮೇಲೆ ಈ ಬಾಂಬ್ ಹಾಕಿದಾರ ಅಥವಾ ಏನು ಸ್ಫೋಟ ಆಗಿದೆ ಅಲ್ಲಿ, ಅಥವಾ ಹುಸಿ ಬಾಂಬ್ ಕರೆನಾ, ಇದು ಏನು ಇನ್ನೂ ಕೂಡ ಯಾವುದು ಸ್ಪಷ್ಟ ಆಗಿಲ್ಲ. ಆದ್ರೆ ಒಂದು ಸ್ಫೋಟಕದ ಒಂದು ಸೌಂಡ್ ಮಾತ್ರ ಕೇಳಿದೆ. ದಿಲ್ಲಿ ಪೊಲೀಸರು ಹೇಳುವ ಪ್ರಕಾರ ಇದು ಏನ್ ಬೇಕಾದ್ರೂ ಇರ್ಬೋದು. ನಾವು ಇದ್ರ ಬಗ್ಗೆ ಇನ್ನಷ್ಟು ತನಿಖೆ ಮಾಡಬೇಕು. ಯಾಕೆಂದ್ರೆ ದಿಲ್ಲಿ ಪೊಲೀಸರು ಬೇರೆ ಯಾವುದೋ ಒಂದು ಪ್ರಕರಣದಲ್ಲಿ ಒಂದು ಹೇಳಿಕೆ ಕೊಟ್ಟಂತೆ ನೇರವಾಗಿ ಕೊಡಕ್ಕಾಗೋದಿಲ್ಲ, ಅಥವಾ ಅದ್ರ ಬಗ್ಗೆ ಪೊಲೀಸರು ಅಫಿಷಿಯಲ್ ಆಗಿ ಒಂದು ಹೇಳಿಕೆ ಕೊಡಬೇಕಾದ್ರೆ ಅವರು ಸಂಪೂರ್ಣವಾಗಿ ಅದರ ಮಾಹಿತಿಯನ್ನು ತೆಗೆದುಕೊಂಡಿರ್ತಾರೆ. ಆದ್ರೆ ಈಗ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಬರ್ತಾ ಇರುವಂತ ಮಾಹಿತಿ, ರಿಪಬ್ಲಿಕ್ ನೆಟ್ವರ್ಕ್ಗೆ ಬರ್ತಾ ಇರುವಂತ ಮಾಹಿತಿ ಏನು ಅಂತ ಹೇಳಿದ್ರೆ, ಒಂದು ಸ್ಫೋಟದ ಸೌಂಡ್ ಕೇಳಿದೆ ಇಸ್ರೇಲಿ ರಾಯಭಾರ ಕಚೇರಿ ಹತ್ರ, ಅದು ನವದೆಹಲಿಯಲ್ಲಿ ಈಗ ಹೈ ಅಲರ್ಟ್ ಆಗಿರುವಂತದ್ದು. ಓಕೆ ಎಸ್ ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೆಹಲಿ ಪೊಲೀಸರಿಗೆ ಒಂದು ಕರೆ ಬರುತ್ತೆ. ಇಸ್ರೇಲ್ ರಾಯಭಾರ ಕಚೇರಿಯ ಮುಂಭಾಗದಲ್ಲಿ ಒಂದು ಸ್ಫೋಟ, ಒಂದು ಸದ್ದಾಗ್ತಾ ಇದೆ, ಏನು ಅಂತ ಗೊತ್ತಿಲ್ಲ, ಅಂದರೆ ಹೇಳಿಲ್ಲ ಅವರು, ಒಂದು ಸದ್ದಾಗಿದೆ ಅಂತ ದೆಹಲಿ ಪೊಲೀಸರಿಗೆ ಕರೆ ಮಾಡಿ ಹೇಳ್ತಾರೆ. ಕರೆ ಬಂದಿದ್ದು 5:33ಕ್ಕೆ. ಎಸ್, 5:43ಕ್ಕೆ. ಅಂದರೆ ಆ ಕ್ಷಣವೇ ಪೊಲೀಸರು ಅಗ್ನಿಶಾಮಕ ದಳದ ಜೊತೆಗೂಡಿ ಅಲ್ಲಿಗೆ ದೌಡಾಯಿಸಿದಾಗ ಈಗಲೂ ಕೂಡ ಅಲ್ಲಿ ಏನು ಅನ್ನೋಂಥ ಮಾಹಿತಿಗಳಿಲ್ಲ. ಇದು ಹುಸಿ ಬಾಂಬ್ ಕರೆನಾ ಅಥವಾ ಕೆಲವು ಕುಚೋದ್ಯಕ್ಕಾಗಿ ಮಾಡಿದಂಥದ್ದೋ ಅಥವಾ ನಿಜವಾಗ್ಲೂ ಅಲ್ಲಿ ಆಗಿದೆಯೋ, ದೆಹಲಿ ಪೊಲೀಸರು ಸ್ಪಷ್ಟೀಕರಣ ಕೊಟ್ಟ ನಂತರ ಗೊತ್ತಾಗುತ್ತೆ. ಇವಾಗ ತಾನೇ ಒಂದು ಅಪ್ಡೇಟ್ ಬಂದಿದೆ ಶೆಟ್ಟಿ ಅವರೇ. ಈಗ ಡೆಲ್ಲಿ ಫೈರ್ ಡೈರೆಕ್ಟರ್ ಅವ್ರು ಹೇಳಿರೋದು, ಇಲ್ಲಿವರೆಗೂ ಏನೋ ಒಂದು ಎವಿಡೆನ್ಸ್ ಅನ್ನೋದು ಒಂದು ಏನು ಸಿಕ್ಕಿಲ್ಲ, ತನಿಖೆ ನಡೀತಿದೆ, ನಮ್ಮ ಟೀಮ್ಸ್ ಇದೆ ಅಲ್ಲಿ ಕಾಣಿಸಿದೆ ನೋಡಿ. ಅದು ಇಸ್ರೇಲ್ ಎಂಬಸಿ ಹೊರಗಿಂದ ಅದು ಲೈವ್ ಶಾಟ್, ಅದು ದೃಶ್ಯಗಳು ಬರ್ತಿರೋದು ನವದೆಹಲಿಯಿಂದ. ಪೊಲೀಸ್ ಹೇಳ್ತಿರೋದು, ನಮಗೊಂದು ಕರೆ ಬಂದಿದ್ದು 5:43ಕ್ಕೆ ಇಲ್ಲಿವರೆಗೂ. ಇನ್ನೊಂದು ಮಾಹಿತಿ ಒಂದು ಏನು ಬಂದಿತ್ತು ಅಂದರೆ, ಇವರು PCR, ಅದು ಪೊಲೀಸ್ ಕಂಟ್ರೋಲ್ ರೂಮ್ ಇರ್ತಾರಲ್ಲ ಅಲ್ಲಿ, ಅವ್ರು ಹೇಳಿರೋದು ಒಂದು 2-3 ಕಾನ್ಸ್ಟೇಬಲ್ ಹೇಳಿರೋದು ಏನೋ ಒಂದು ಸದ್ದು ಬಂತು ಅಂತ. ಆದರೆ ಈಗ ನೋಡಿ, ಲಟಿಯನ್ಸ್ ಡೆಲ್ಲಿಯಲ್ಲಿ ಈಗ ಅದು ಪ್ರತಿ ಎಂಬಸಿ ಏನಿದೆಯಲ್ಲ ಶೆಟ್ಟಿ ಅವರೇ, ನೀವು ಡೆಲ್ಲಿಯಲ್ಲಿ ಇದ್ದೀರಿ ನೀವು ಸುಮಾರು ಒಂದು ಅಷ್ಟು ತಿಂಗಳು. ಯಾವುದೇ ಒಂದು ಎಂಬಸಿ ಇರಲಿ, ಅದು ತುಂಬ ದೊಡ್ಡ ಜಾಗದಲ್ಲಿರುತ್ತೆ. ಸೊ ಒಳಗಡೆ ಏನಾರು ಆಗಿದ್ರೆ ನಿಮಗೆ ಅಷ್ಟು ಕ್ಲಿಯರ್ ಆಗಿ ಏನು ಗೊತ್ತಾಗೋದಿಲ್ಲ, ಯಾಕಂದರೆ ಪೊಲೀಸ್ ಟೀಮ್ಸ್ ಒಳಗೆ ಇರಲ್ಲ, ಹೊರಗಿರ್ತಾರೆ. ಸೊ ಇವಾಗ ಅಷ್ಟು ಮಾಹಿತಿ ಬರ್ತಿದೆ. ಚಿರು ಹತ್ರ ಒಂದಷ್ಟು ಅಪ್ಡೇಟ್ಸ್ ಇದೆ ಅನ್ಸುತ್ತೆ. ಚಿರು, ಏನಾದ್ರು ಅಪ್ಡೇಟ್ ಬಂದಿದೆಯಾ? ಎಸ್, ಈಗ ಈ ವಿಚಾರದ ಬಗ್ಗೆ ಮತ್ತೊಂದು ಅಪ್ಡೇಟ್ ಏನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಖಾಲಿ ಫ್ಲಾಟ್ ಅಲ್ಲಿ ಸ್ಫೋಟದ ಸೌಂಡ್ ಕೇಳಿ ಬಂದಿರುವಂತದ್ದು. ಇದು ಎಲ್ಲಿದೆ ಖಾಲಿ ಫ್ಲಾಟ್, ಇನ್ನೂ ಕೂಡ ದಿಲ್ಲಿ ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನ ಕೈಗೊಂಡಿದ್ದಾರೆ, ಚುರುಕುಗೊಳ್ತದೆ. ಕ್ಷಣಕ್ಕೂ ಕೂಡ ಅಲ್ಲಿ ಆತಂಕ ಹೆಚ್ಚಾಗಿರೋದ್ರಿಂದ ಖಾಲಿ ಫ್ಲಾಟ್ ಅಲ್ಲಿ ಏನ್ ತರ ಸೌಂಡ್ ಬಂತು, ಯಾಕೆ ಸೌಂಡ್ ಬಂತು, ಎಲ್ಲದ್ರ ಬಗ್ಗೆ ತನಿಖೆ ಮಾಡ್ತಿದ್ದಾರೆ. ಆದ್ರೆ ಇನ್ನು ಒಂದಷ್ಟು ಅಧಿಕಾರಿಗಳು ಬಂದು ಇದ್ರ ಬಗ್ಗೆ ನೋಡಿದಾಗ, ಇಲ್ಲ ನಮ್ಗೆ ಇಲ್ಲಿ ಏನು ಕಾಣ್ತಿಲ್ಲ ಅಂತ ಒಂದು ಮೆಸೇಜ್ ಬರುತ್ತೆ. ಈಗಾಗಲೇ ನಮ್ಮ ನಿರಂಜನ್ ಅವರು ಹೇಳಿರೋ ಮಾಹಿತಿ ಪ್ರಕಾರ ಇಲ್ಲಿ ಏನು ಸೋಫಾರ್ ನಥಿಂಗ್ ಸೌಂಡ್ ಅಂತ ಹೇಳಿ ಏನು. ಥ್ಯಾಂಕ್ ಯು. ಓಕೆ ಯಾ ಚಿರು, ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಇದರ ಬಗ್ಗೆ ಏನು ಅಪ್ಡೇಟ್ ಏನಾದರೂ ಬಂದ ತಕ್ಷಣ ನಿಮಗೆ ಮಾಹಿತಿ ತಿಳಿಸ್ತೀವಿ. ಇದು ಒಂದು ವೇಳೆ ಹುಸಿ ಕರೆ ಆಗಿರ್ಬೋದು ಅಥವಾ ಅಂಥದ್ದು ಸಂಭವಿಸಿರ್ಬೋದು. ನಿರಂಜನ ಹೇಳಿದ ಹಾಗೆಯೇ ಈ ವಿಧಾನಸೌಧ ಇರುತ್ತಲ್ಲ, ಅದಕ್ಕಿಂತಲೂ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿಗೆ, ಅಂದರೆ ನಿಮಗೆ ಆ ಗ್ಯಾಪ್ ಭಾಳ ದೊಡ್ಡದು, ಎಲ್ಲೋ ದೂರದಲ್ಲಿ ಕಂಡಂಗೆ ಆಗುತ್ತೆ ನಮಗೆ ಎಂಬಸಿಯನ್ನು ನೋಡಿದಾಗ. ಸೊ ಹಾಗಾಗಿ ತಕ್ಷಣವೇ ಅಲ್ಲಿ ಒಳಗಾಗಿದ್ದಂಥ ಘಟನೆಗಳು ಅಷ್ಟು ಬೇಗ ತಿಳ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಅಂದರೆ ಪೊಲೀಸರು ದೌಡಾಯಿಸಿದ್ದಾರೆ. ಏನೇ ಮಾಹಿತಿಗಳಿದ್ರೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಅದರ ಮುಂದುವರಿದ ಭಾಗವನ್ನು ನಿಮಗೆ ನೀಡ್ತೀನಿ. ಸೊ ಈಗ ಏನು ನಡೀತಿದೆಯೋ ಅಲ್ಲಿ ಇನ್ನೊಂದಷ್ಟು ಅಪ್ಡೇಟ್ ಬರ್ತಿದೆ ಶೆಟ್ಟಿ ಅವರೇ. ಈಗ ಹಲವಾರು ಒಂದು ನ್ಯೂಸ್ ಏಜೆನ್ಸೀಸು ಹೇಳ್ತಿರೋದು ಅದೇ,
ಈಗ ಪೊಲೀಸ್ ಕರೆ ಬಂತು ಒಂದು 5:43ಕ್ಕೆ ಅಲ್ಲಿ ಹೋಗಿದ್ದಾರೆ. ಈಗ 7:25 ಆಲ್ಮೋಸ್ಟ್ 1.5 ಗಂಟೆಗಳಾಗಿದೆ. ಈಗ ಅವ್ರು ಹೇಳ್ತಿರೋದು ಇಲ್ಲಿವರೆಗೂ ಏನೋ ಒಂದು ಎವಿಡೆನ್ಸ್ ಸಿಕ್ಕಿಲ್ಲ, ಏನೋ ಒಂದು ಪ್ರೂಫ್ ಸಿಕ್ಕಿಲ್ಲ, ಏನೋ ಒಂದು ಇಂಡಿಕೇಶನು ಇಲ್ಲ ಬ್ಲಾಸ್ಟ್ ಆಗಿದೆ.